ಪ್ರಧಾನಿ ಮೋದಿ ರೋಡ್ ಶೋ ಮಾಡಿದ್ರೆ ಅವ್ರ ಮೇಲೆ ಹೂ ಹಾಕೋದಿಕ್ಕೆ ಸೇನಾಧಿಕಾರಿಯ ಕುಟುಂಬ ಬರಬೇಕಾ? ಸೇನಾಧಿಕಾರಿ ಕುಟುಂಬವನ್ನ ಪ್ರಧಾನಿ ಹೋಗಿ ಗೌರವಿಸಬೇಕಾ ಅಥವಾ ಸೇನಾಧಿಕಾರಿ ಕುಟುಂಬನೇ ಬಂದು ಪ್ರಧಾನಿ ಮೇಲೆ ಹೂ ಹಾಕಬೇಕಾ? ಪ್ರಶ್ನೆಗಳನ್ನು ತಪ್ಪಿಸೋದಿಕ್ಕೆ ಪ್ರಧಾನಿ ರೋಡ್ ಶೋಗಳನ್ನ ತಂತ್ರವಾಗಿ ಬಳಸ್ಕೊಳ್ತಾ ಇದ್ದಾರಾ? ಹುತಾತ್ಮರ ಕುಟುಂಬಗಳು ಮರೆಯಲ್ಲಿ ಇರುವಂತಾಗಿರುವಾಗ ಸಶಸ್ತ್ರ ಪಡೆಗಳ ಆಯ್ದ ಸಿಬ್ಬಂದಿಯ ಕುಟುಂಬಗಳನ್ನು ಯಾಕೆ ಪ್ರದರ್ಶಿಸಲಾಗ್ತಾ ಇದೆ? ಸರ್ಕಾರದ ಹೊಣೆಗಾರಿಕೆಗಿಂತ ರಾಜಕೀಯ ಲೆಕ್ಕಾಚಾರನೇ ಇಲ್ಲಿ ಮುಖ್ಯವಾಗ್ತಾ ಇದೆಯಾ? ಇಷ್ಟೆಲ್ಲ ಬೆಳವಣಿಗೆಗಳ ಬಳಿಕನೂ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸದಿರೋದು ಪ್ರಜಾಪ್ರಭುತ್ವಕ್ಕೆ ಹಿನ್ನಡೆ ಅಲ್ವಾ? ಸಾರ್ವಜನಿಕ ಪ್ರಶ್ನೆಗಳು ಬದಿಗೆ ಸರಿದು ಪ್ರಚಾರದ ಸವಾರಿ ನಡೀತಾ ಇರುವಾಗ ಪ್ರಜಾಪ್ರಭುತ್ವದ ಕಥೆ ಏನು? ಪ್ರಧಾನಮಂತ್ರಿ ಮತ್ತೆ ರೋಡ್ ಶೋ ಶುರು ಮಾಡಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಈ ರೋಡ್ ಶೋನಲ್ಲಿ ಜನರಿಗೆ ಕಾಣಿಸ್ತಾ ಇರೋದೇನು ಮತ್ತೆ ಕಾಣಿಸದೇ ಇರೋದೇನು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಮೊದಲೇ ಒಂದು ಪ್ರಶ್ನೆ ಏನು ಅಂತ ಅಂದ್ರೆ, ಮೋದಿ ರೋಡ್ ಶೋ ಸಮಯದಲ್ಲಿ ಅವ್ರ ಮೇಲೆ ಹೂಸುರಿಸುವಂತೆ ಸೇನಾಧಿಕಾರಿಯ ಕುಟುಂಬವನ್ನು ಯಾಕೆ ಆಹ್ವಾನಿಸಲಾಯಿತು ಅನ್ನೋದು. ವಡೋದರಾದಲ್ಲಿ ನಡೆದಂತಹ ರೋಡ್ ಶೋನಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ತಂದೆ, ಸಹೋದರ ಮತ್ತೆ ಸಹೋದರಿಯನ್ನ ಹೂಗಳನ್ನ ಸುರಿಸೋದಕ್ಕೆ ಯಾಕೆ ಕರೆಯಲಾಯಿತು? ಆ ಕುಟುಂಬದವರು ಬಹಳ ಉತ್ಸಾಹದಿಂದ ಟಿವಿಯಲ್ಲಿ ಸಂದರ್ಶನವನ್ನ ನೀಡ್ತಾ ಇದ್ದಾರೆ. ಸಂಘರ್ಷದ ಸಮಯದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಮಾತ್ರ ಅಲ್ಲದೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಅವ್ರ ಕುಟುಂಬಗಳನ್ನು ಕೂಡ ಹೂಮಳೆ ಸುರಿಸೋದಕ್ಕೆ ಕರೀತಾರ? ಮೊನ್ನೆಯ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಸೈನಿಕರ ವಿಷಯನೇ ಮರೆಗೆ ಸರಿತಾ ಇದೆ. ಹಾಗಾದ್ರೆ ಪ್ರಚಾರ ಯಂತ್ರದೊಂದಿಗೆ ಸಂಪರ್ಕ ಹೊಂದಿದವರಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆಯಾ? ಆಪರೇಷನ್ ಸಿಂಧೂರ್ ಯಶಸ್ಸಿನ ಬಗ್ಗೆ, ಸೈನ್ಯದ ಶೌರ್ಯದ ಬಗ್ಗೆ ಹೇಳೋ ಬದಲು ಇಲ್ಲಿ ಅದರ ರಾಜಕೀಯ ಲಾಭ ಪಡೆಯುವಂಥ ಒಂದು ಪ್ರಯತ್ನ ನಡೀತಾ ಇದೆಯಾ? ಹಾಗಾದ್ರೆ ಪ್ರಧಾನಿಯ ರೋಡ್ ಶೋನಲ್ಲಿ ಹುತಾತ್ಮ ಸೈನಿಕರ ಚಿತ್ರಗಳು ಯಾಕಿಲ್ಲ? ಪೂಂಚ್ನಲ್ಲಿ ಶೆಲ್ ದಾಳಿಗೆ ಬಲಿಯಾದಂಥ 16 ಜನರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೋದಿ ಅವರ ರೋಡ್ ಶೋ ಅವ್ರ ನಗರದಲ್ಲಿ ನಡೆಯಲಿದೆ ಅಂತ ಹುತಾತ್ಮ ಸೈನಿಕರ ಕುಟುಂಬಗಳಿಗೆ ತಿಳಿಸಲಾಗತ್ತಾ ಮೊದಲೇನೆ? ಮೋದಿ ಮೇ 29ರಂದು ಪಾಟ್ನಾದಲ್ಲಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಆ ದಿನ ಅಲ್ಲಿಗೆ ಹುತಾತ್ಮ ಯೋಧ ರಾಮ್ ಬಾಬು ಪ್ರಸಾದ್ ಅವರ ಕುಟುಂಬವನ್ನು ಕರೆಯಲಾಗತ್ತಾ? ಕಾಂಗ್ರೆಸ್ ರೋಡ್ ಶೋ ಮತ್ತೆ ರ್ಯಾಲಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದೆ. ಮೋದಿ ಪಹಲ್ಗಾಮ್ ಹೋಗಲಿಲ್ಲ, ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳ ಮನೆಗಳಿಗೆ ಹೋಗಲಿಲ್ಲ, ಅಲ್ಲಿ ಅಮಾಯಕ ನಾಗರಿಕರ ಹತ್ಯೆ ಆಯಿತು. ಮೋದಿ ಸರ್ವಪಕ್ಷ ಸಭೆಗೂ ಕೂಡ ಹಾಜರಾಗಲಿಲ್ಲ, ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯೋದ್ರ ಬಗ್ಗೆಯೂ ಏನನ್ನೂ ಹೇಳಲಿಲ್ಲ. ಆದರೆ ರಾಹುಲ್ ಗಾಂಧಿ ಅವರು ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವ್ರ ಮನೆಗಳಿಗೆ ಹೋದ್ರು. ಪಾಕಿಸ್ತಾನದ ದಾಳಿಯಲ್ಲಿ ಸಾವನ್ನಪ್ಪಿದಂಥ ವಿಹಾನ್ ಭಾರ್ಗವ್, ಅಯಾನ್ ಮತ್ತೆ ಅರುಬಾ ಅನ್ನುವಂಥ 3 ವಿದ್ಯಾರ್ಥಿಗಳು ಓದ್ತಾ ಇದ್ದಂಥ ಪೂಂಚ್ನ ಕ್ರೈಸ್ಟ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತಾಡಿದರು. ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಈ ಮಕ್ಕಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಿಲ್ಲ. ಪ್ರಧಾನಿ ಬಿಹಾರ, ಕೇರಳ, ಆಂಧ್ರ ಪ್ರದೇಶ, ರಾಜಸ್ಥಾನ, ಗುಜರಾತ್ಗೆ ಭೇಟಿಯನ್ನು ನೀಡಿದ್ದಾರೆ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ. ಅಲ್ಲಿ ರ್ಯಾಲಿಯನ್ನು ನಡೆಸಿದ್ರು, ರೋಡ್ ಶೋ ಮಾಡಿದ್ರು. ದೇಶದಲ್ಲಿ ವಿಪತ್ತು ಸಂಭವಿಸಿದಾಗಲೆಲ್ಲ ಅವರು ಇದನ್ನು ಮಾತ್ರ ಮಾಡ್ತಾರೆ. ಪಾಕಿಸ್ತಾನವನ್ನು ಭಯೋತ್ಪಾದನೆಯಿಂದ ಮುಕ್ತಗೊಳಿಸೋದಕ್ಕೆ ಪಾಕಿಸ್ತಾನದ ಜನರು ಮುಂದೆ ಬರಬೇಕು, ಪಾಕಿಸ್ತಾನದ ಯುವಕರು ಮುಂದೆ ಬರಬೇಕು, ಇಲ್ಲದೇ ಇದ್ರೆ ಭಾರತದ ಗುಂಡನ್ನೇ ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾರೆ ಮೋದಿ ಅವರು. ಈ ಶೋಲೆ ಚಿತ್ರದಲ್ಲಿ ಗಬ್ಬರ್ ನೀನು ಉಪ್ಪು ತಂದಿದೀಯಾ, ಈಗ ಗುಂಡೇಟು ತಿನ್ನು ಅಂತ ಹೇಳ್ತಾನೆ. ಆ ರೀತಿ ಭಾರತದ ಪ್ರಧಾನಿ ಒಬ್ಬ ಖಳನಾಯಕನ ಸಂಭಾಷಣೆಯಿಂದ ಸ್ಫೂರ್ತಿಯನ್ನು ಪಡೆದು ಈ ರೀತಿ ಮಾತಾಡ್ತಾ ಇದ್ದಾರಾ? ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಗಬ್ಬರ್ ಶೈಲಿಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡಬೇಕಾ? पाकिस्तान को आतंक की बीमारी से मुक्त करने के लिए पाकिस्तान के अवाम को आगे आना होगा, पाकिस्तान के नौजवानों को आगे आना होगा। सुख चैन की जिंदगी जियो, रोटी खाओ, वरना मेरी गोली तो है ही। ಪ್ರಧಾನಿ ಮೋದಿ ಅವರು ಹೀರೋ ಆಗಬೇಕು ಅನ್ನೋದಾದ್ರೆ ಕನಿಷ್ಠ ಪಕ್ಷ ಅವರು ಖಳನಾಯಕನ ಮಾತನ್ನಾದರೂ ಬಳಸದೇ ಇರಬಹುದಾಗಿತ್ತಲ್ಲ. ಒಂದು ಕಡೆಗೆ ಮೋದಿ ಸಿನಿಮಾ ಸಂಭಾಷಣೆಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಕುವೈತ್ ಪಾಕಿಸ್ತಾನದ ಮೇಲಿನ ವೀಸಾ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಕಾಂಗ್ರೆಸ್ ಇದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದೆ. 19 ವರ್ಷಗಳ ನಂತರ ಕುವೈತ್ ಈ ನಿಷೇಧವನ್ನು ತೆಗೆದುಹಾಕಿದೆ. 2017ರಲ್ಲಿ ಡೊನಾಲ್ಡ್ ಟ್ರಂಪ್ 7 ದೇಶಗಳಿಗೆ ವೀಸಾ ನಿಷೇಧವನ್ನು ಹೇರಿದ್ರು. 7 ದೇಶಗಳಲ್ಲಿ ಪಾಕಿಸ್ತಾನ ಕೂಡ ಸೇರಿತ್ತು. ಟ್ರಂಪ್ ನಿರ್ಧಾರದ ನಂತರ ಕುವೈತ್ ಕೂಡ ಪಾಕಿಸ್ತಾನದ ಮೇಲೆ ಈ ಒಂದು ನಿಷೇಧವನ್ನು ವಿಧಿಸಿತು. ಇರಾನ್ ಕೂಡ ಪಾಕಿಸ್ತಾನವನ್ನು ತನ್ನ ಸ್ನೇಹಿತ ಅಂತ ಕರೆದು ನಿರಂತರವಾಗಿ ಹೇಳಿಕೆಗಳನ್ನು ನೀಡ್ತಾ ಇದೆ.
ಇದಕ್ಕೆಲ್ಲ ಪ್ರಧಾನಿ ಅಥವಾ ವಿದೇಶಾಂಗ ಸಚಿವರು ಉತ್ತರವನ್ನು ಕೊಡ್ತಾರಾ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ರೋಡ್ ಶೋಗಳನ್ನು ಮಾಡ್ತಾರೆ. ಪಹಲ್ಗಾಮ್ ದಾಳಿಯ ನಂತರ ಯಾವುದೇ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಲಿಲ್ಲ. ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳನ್ನು ಭೇಟಿ ಮಾಡೋದಕ್ಕೆ ಹೋಗಲಿಲ್ಲ. ಆದರೆ ರೋಡ್ ಶೋಗಳನ್ನು ನಡೆಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಪ್ರಶ್ನೆ ಇರೋದೇನು ಅಂತ ಅಂದರೆ, ಪ್ರಧಾನಿ ಮೋದಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ರೋಡ್ ಶೋಗಳನ್ನು ಮಾಡಬೇಕಾ? ಮೋದಿ ಅವರು ರ್ಯಾಲಿ ನಡೆಸಬಾರ್ದು ಅಂತ ಅಲ್ಲ, ಆದರೆ ಇಷ್ಟೊಂದು ರೋಡ್ ಶೋಗಳನ್ನು ಯಾಕೆ ನಡೆಸಬೇಕು ಅಂತ. ಪ್ರಧಾನಿ ರೋಡ್ ಶೋ ನಡೆಸೋದಕ್ಕೆ ಎಷ್ಟು ತಯಾರಿ ನಡೆಯುತ್ತೆ ಗೊತ್ತಾ? 1 ಗಂಟೆಯ ರೋಡ್ ಶೋಗೆ ಎಷ್ಟು ಕೋಟಿ ಖರ್ಚಾಗುತ್ತೆ. ಗುಜರಾತ್ನಲ್ಲಿ 4 ರೋಡ್ ಶೋಗಳು ಮತ್ತು ಅದಾದ ನಂತರ 29ರಂದು ಪಾಟ್ನಾದಲ್ಲಿ ರೋಡ್ ಶೋ ನಡೀತಾ ಇದೆ. ಪ್ರಧಾನಿ ಅವರಿಗೆ 1 ಅಥವಾ 2 ಗಂಟೆಗಳ ಕಾಲ ರೋಡ್ ಶೋ ಮಾಡೋದಕ್ಕೆ ಅಷ್ಟೊಂದು ಸಮಯ ಇದೆಯಾ? ಅವ್ರಿಗೆ ಅಷ್ಟೊಂದು ಸಮಯ ಹೇಗೆ ಸಿಗ್ತಾ ಇದೆ? ಗುಜರಾತ್ನಲ್ಲಿ ಈಗ ಚುನಾವಣೆಗಳಿಲ್ಲ, ಆದರೂ ಅಹಮದಾಬಾದ್, ಗಾಂಧಿನಗರ, ಭುಜ್ ಮತ್ತು ವಡೋದರಾದಲ್ಲಿ 2 ದಿನಗಳಲ್ಲಿ 4 ರೋಡ್ ಶೋಗಳು ನಡೆದವು. 11 ವರ್ಷಗಳಲ್ಲಿ ಪತ್ರಿಕಾಗೋಷ್ಠಿಗೆ 1 ಗಂಟೆ ಸಮಯ ಮೀಸಲಿಡೋದಕ್ಕೆ ಸಾಧ್ಯವಾಗದಂಥ ಪ್ರಧಾನಿ ರೋಡ್ ಶೋಗೆ ಇಷ್ಟೊಂದು ಸಮಯ ಹೇಗೆ ಹೊಂದಿಸ್ಕೊಳ್ತಾರೆ? ವಾರಕ್ಕೆ 2 ಪತ್ರಿಕಾಗೋಷ್ಠಿಗಳ ಮೂಲಕ ಸಾರ್ವಜನಿಕರ ಎಷ್ಟೆಲ್ಲ ಪ್ರಶ್ನೆಗಳಿಗೆ ಇದಕ್ಕಿಂತ ಕಡಿಮೆ ಸಮಯದಲ್ಲಿ ಅವರು ಉತ್ತರ ನೀಡಬಹುದಿತ್ತಲ್ವಾ? ಕಾಶ್ಮೀರ ಅವರ ರಾಜಕೀಯ ಆದ್ಯತೆಯಲ್ಲಿದೆ, ಆದರೂ ಪಹಲ್ಗಾಮ್ನಲ್ಲಿ ಯಾಕೆ ಭದ್ರತೆ ಇರಲಿಲ್ಲ? ಅದಾದ ನಂತರ ಆದರೂ ಏನಾದರೂ ಕ್ರಮವನ್ನು ಕೈಗೊಳ್ಳಲಾಯ್ತಾ? ಕದನ ವಿರಾಮದ ಬಗ್ಗೆ ಟ್ರಂಪ್ ಯಾಕೆ ಹೇಳ್ತಾ ಇದ್ದಾರೆ? ಅವರು ಐಫೋನ್ ಕಂಪ್ನಿಯ ಸಿಇಒಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಭಾರತದಲ್ಲಿ ಐಫೋನ್ ತಯಾರಾದರೆ ಅಮೆರಿಕದಲ್ಲಿ ಮಾರಾಟ ಮಾಡೋದು ಕಷ್ಟ ಆಗುತ್ತೆ, ಅಲ್ಲಿ ಹೆಚ್ಚಿನ ಸುಂಕ ವಿಧಿಸೋದ್ರ ಬಗ್ಗೆ ಬೆದರಿಕೆಯನ್ನು ಒಡ್ಡಲಾಗ್ತಾ ಇದೆ. ಒಂದು ಕಡೆಗೆ ತುರ್ಕಿಯನ್ನು ವಿರೋಧಿಸುವಂಥ ಹೆಸರಿನಲ್ಲಿ ಸಾರ್ವಜನಿಕರನ್ನು ಮೂರ್ಖರನ್ನಾಗಿ ಮಾಡಲಾಯಿತು. ಮತ್ತೊಂದು ಕಡೆಗೆ ನೀತಿ ಆಯೋಗದ ಸಭೆಯಲ್ಲಿ ಟರ್ಕಿ ಮಾದರಿಯನ್ನು ಅಳವಡಿಸಿಕೊಳ್ಳೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಪ್ರಧಾನಿ ಮೋದಿ ಅವರೇ ಅಧ್ಯಕ್ಷರಾಗಿರುವಂಥ ನೀತಿ ನಿಯೋಗದ ಸ್ಥಿತಿ ಇದು. ಮೋದಿ ರೋಡ್ ಶೋಗಳನ್ನು ಮಾಡ್ತಾರೆ, ಆದರೆ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ. ಪ್ರಧಾನಿ 2 ವರ್ಷಗಳಿಂದ ಮಣಿಪುರಕ್ಕೆ ಭೇಟಿ ನೀಡಿಲ್ಲ. ರಾಷ್ಟ್ರಪತಿ ಆಳ್ವಿಕೆ ಹೇರಿದ ನಂತರ ಕೂಡ ಮಣಿಪುರದ ಸ್ಥಿತಿ ಉತ್ತಮವಾಗಿಲ್ಲ. ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ 7 ಕಿಲೋಮೀಟರ್ ದೂರದ ರಾಜಭವನಕ್ಕೆ ಹಿಂತಿರುಗೋದಕ್ಕೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಬೇಕಾಯಿತು. 1 ದಿನ ಮೊದಲು ಪ್ರತಿಭಟನಾಕಾರರ ಗುಂಪೊಂದು ರಾಜಭವನಕ್ಕೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಇದು ಅಲ್ಲಿನ ಪರಿಸ್ಥಿತಿ. ಹಾಗಾದರೆ ಭಾರತದ ಜನರಿಗೆ ಈ ರೋಡ್ ಶೋಗಳಿಂದ ಏನು ಸಿಗುತ್ತೆ? ಪ್ರಧಾನಿ ಮೋದಿ ಅವರನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ಕಿದೆ ಅಂತ ಅವ್ರು ಹೇಳಬಹುದು. ಮೋದಿ ರೋಡ್ ಶೋ ಮಾಡೋದಕ್ಕೆ ಸಾಧ್ಯವಾಗುವಂತೆ ಬ್ಯಾರಿಕೇಡ್ಗಳನ್ನು ನಿರ್ಮಿಸೋದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತೆ. ಟಿವಿಯಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರತಿದಿನ ಕಾಣಿಸ್ಕೊಳ್ಳುವಂಥ ಪ್ರಧಾನಿಯವರು ಇದನ್ನೆಲ್ಲ ಯಾಕೆ ಮಾಡಬೇಕು? ಮಡಿಲ ಮೀಡಿಯಾ ಅಂತೂ ಹೇಗೋ ಯಾವುದೇ ಪ್ರಶ್ನೆಗಳನ್ನು ಅವ್ರಿಗೆ ಕೇಳೋದಿಲ್ಲ. ಬದಲಾಗಿ ಅವರು ಹೇಳಿದ್ದನ್ನೆಲ್ಲ ಪ್ರಕಟಿಸ್ತಾನೆ ಇರ್ತವೆ. ಒಂದು ರೋಡ್ ಶೋಗೆ ಎಷ್ಟು ಶ್ರಮ ಬೇಕಾಗುತ್ತೆ ಅಂತ ನಿಖರವಾಗಿ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ. ವರದಿಗಳನ್ನೆಲ್ಲ ಗಮನಿಸಿದ್ರೆ ರೋಡ್ ಶೋಗಾಗಿ ಹಲವಾರು ಜನರು ಹಲವಾರು ದಿನಗಳ ಕಾಲ ಕೆಲಸ ಮಾಡಬೇಕಾಗತ್ತೆ. ವರದಿಗಳ ಪ್ರಕಾರ ಪ್ರಧಾನಿ ಮೋದಿ ಅವರು ರೋಡ್ ಶೋ ಮಾಡ್ತಾ ಇದ್ದಾಗ ವಡೋದರಾದಲ್ಲಿ 2,000 ಪೊಲೀಸರನ್ನು ನಿಯೋಜಿಸಲಾಗಿತ್ತು. 7 DCP ಮಟ್ಟದ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಇಡೀ ಮಾರ್ಗವನ್ನು ಡಬಲ್ ಬ್ಯಾರಿಕೇಡ್ ಮಾಡಲಾಗಿತ್ತು. ಕಲಶ ಮತ್ತು ಸಿಂಧೂರ ಖರೀದಿಗೆ ಎಷ್ಟು ವೆಚ್ಚ ಆಯಿತು? ರೋಡ್ ಶೋ ನಂತರ ಆ ಕಲಶಗಳು ಯಾರ ಬಳಿ ಉಳಿತು? ಯಾರ ಬಳಿ ಸಿಂಧೂರ ಇದೆ? ಎಷ್ಟು ಹಣವನ್ನು ಖರ್ಚು ಮಾಡಲಾಗಿದೆ ಅನ್ನೋದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ವಡೋದರಾದಲ್ಲಿ ನಡೆದಂಥ ರೋಡ್ ಶೋ ಸಂದರ್ಭದಲ್ಲಿ ನಿಯೋಜನೆ ಮಾಡಲಾಗಿದ್ದಂಥ 29 ವರ್ಷದ ನಿತೇಶ್ ಜರಿಯಾ ಅನ್ನುವಂಥ ಯೋಧ ಹೃದಯಾಘಾತದಿಂದ ನಿಧನರಾದರು. ನಿತೇಶ್ ಗೃಹ ರಕ್ಷಕ ದಳದ ಯೋಧರಾಗಿದ್ದರು. ಸಕಾಲಿಕ ವೈದ್ಯಕೀಯ ಚಿಕಿತ್ಸೆ ದೊರೆತಿದ್ರೆ ಅವ್ರ ಜೀವ ಉಳಿಸಬಹುದಿತ್ತು ಅಂತ ನಿತೇಶ್ ಅವರ ಸಹೋದರ ಹೇಳಿರೋದಾಗ ವರದಿಯಾಗಿದೆ. ಪ್ರಧಾನಿ ರೋಡ್ ಶೋ ಸಮಯದಲ್ಲಿ ಹೃದಯಾಘಾತವಾದಂಥ ಭದ್ರತಾ ಸಿಬ್ಬಂದಿಗೆ ಸಕಾಲದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸಿಗಲಿಲ್ಲ. ನನ್ನ ತಮ್ಮನಿಗೆ ತಕ್ಷಣ ಸಮೀಪದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಅವ್ರು ಉಳಿತಾ ಇದ್ರು ಅಂತ ನೀಲೇಶ್ ಜರಿಯಾ ಅವರು ಹೇಳಿದ್ದಾರೆ. ಆ ಕುಟುಂಬಕ್ಕೆ ಕೇವಲ 29 ವರ್ಷದ ಸದಸ್ಯನನ್ನು ಕಳೆದುಕೊಂಡು ಅದು ಎಂಥ ಆಘಾತ ಆಗಿರಬಹುದು. ರೋಡ್ ಶೋನ ಹಿಂದಿನ ಸಿದ್ಧತೆಗಳು, ಖರ್ಚುಗಳು, ಕಠಿಣ ಪರಿಶ್ರಮವನ್ನು ಗಮನಿಸಿದ್ರೆ ಭಾರತದಲ್ಲಿ ನಿಷ್ಪ್ರಯೋಜಕ ರೋಡ್ ಶೋಗೆ ಖರ್ಚು ಮಾಡೋದಕ್ಕೆ ತುಂಬ ಹಣ ಇದೆ ಅಂತ ನಾವು ಅಂದ್ಕೊಳ್ಬಹುದು. ಅದನ್ನು ಅರ್ಥಪೂರ್ಣ ಅಂತ ಹೇಗೆ ಕರಿಬಹುದು? ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸುಮ್ಮನೆ ಕೈ ಬೀಸ್ತಾ ನಡೀತಾ ಇದ್ದಾರೆ, ಮತ್ತು ಸಾರ್ವಜನಿಕರು ಕೂಡ ಕೈ ಬೀಸ್ತಾ ಇದ್ದಾರೆ. ಅಹಮದಾಬಾದ್ನಲ್ಲಿ ರೋಡ್ ಶೋ ಕಾರಣದಿಂದ ವಿಮಾನ ನಿಲ್ದಾಣಕ್ಕೆ ಹೋಗುವಂಥ ಮಾರ್ಗದಲ್ಲಿನೇ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು ಅಂತ ವರದಿಗಳು ಹೇಳ್ತವೆ. ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಮಾಡಬೇಕಾಗಿದ್ದವರು 2 ಗಂಟೆ ಮೊದಲೇ ಹೊರಡೋದಕ್ಕೆ ಸೂಚಿಸಲಾಗಿತ್ತು. ಕೆಲವು ರಸ್ತೆಗಳನ್ನು ಪಾರ್ಕಿಂಗ್ ನಿಷೇಧಿತ ವಲಯಗಳಾಗಿ ಪರಿವರ್ತಿಸಲಾಗಿತ್ತು. ಪ್ರಧಾನಿ ರೋಡ್ ಶೋ ನಡೀತಾ ಇರುವಾಗ ಬೀದಿಗಳಲ್ಲಿ, ಮಾರುಕಟ್ಟೆಗಳಲ್ಲಿ ಮತ್ತೆ ಹೊರಗೆ ಹೋಗ್ತಾ ಇದ್ದಂಥ ಜನರ ಸ್ಥಿತಿ ಏನಾಗ್ತಿತ್ತು? ಎಲ್ಲೆಲ್ಲಿ ರೋಡ್ ಶೋ ನಡೆಯುತ್ತೋ ಅಲ್ಲಿನ ಸಂಚಾರದ ಸ್ಥಿತಿ ಏನಿತ್ತು? ಆಸ್ಪತ್ರೆಗೆ ಬರುವಂಥ ರೋಗಿಗಳ ಪರದಾಟದ ಬಗ್ಗೆ ಯಾವ ಮಾಧ್ಯಮವೂ ಯಾಕೆ ಹೇಳಲಿಲ್ಲ? ಕಳೆದ ವರ್ಷ ಮೇ ತಿಂಗಳಲ್ಲಿ ಮೋದಿ ರೋಡ್ ಶೋ ಮುಂಬೈನ ವಾರ್ಸೋವಾದಿಂದ ಘಾಟ್ಕೋಪರ್ ರಸ್ತೆವರೆಗೆ ನಡೀತು. ರ್ಯಾಲಿಗೆ 2 ದಿನಗಳ ಹಿಂದೆ ಅದೇ ಪ್ರದೇಶದಲ್ಲಿ ಹೋರ್ಡಿಂಗ್ ಬಿದ್ದು 16 ಜನ ಸಾವನ್ನಪ್ಪಿದ್ರು. ಈ ರೋಡ್ ಶೋನಿಂದ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಿದ್ರು.
ರೈಲ್ ನಿಲ್ದಾಣಗಳಲ್ಲಿ ಕಾಲು ತುಳಿತಿದ್ದಂಥ ಪರಿಸ್ಥಿತಿ ಉಂಟಾಗಿದ್ರ ಬಗ್ಗೆ ವರದಿಯಾಗಿತ್ತು. ಇದರಿಂದಾಗಿ ಅನೇಕ ಜನರಿಗೆ ಬೇರೆ ಯಾವುದೇ ಸಾರಿಗೆ ಮಾರ್ಗ ಇರಲಿಲ್ಲ. ಕಾಂಗ್ರೆಸ್ ಮತ್ತು ಶಿವಸೇನೆ ರೋಡ್ ಶೋ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ವು. ಕಳೆದ ನವೆಂಬರ್ನಲ್ಲಿ ಮುಂಬೈನಲ್ಲಿ ಮೋದಿಯವರ ಶಿವಾಜಿ ಪಾರ್ಕ್ ರ್ಯಾಲಿಗೆ ಸಿದ್ಧತೆಗಳು ನಡೆದಾಗ 14 ರಸ್ತೆಗಳಲ್ಲಿ ವಾಹನಗಳ ಪಾರ್ಕಿಂಗ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಯಿತು. ಅದು ವಾರದ ಮಧ್ಯದಲ್ಲಿ. ಹಾಗಾದ್ರೆ ಮೋದಿ ಅವರ ರೋಡ್ ಶೋನಿಂದಾಗಿ ಏನು ಉಪಯೋಗ ಆಗ್ತಾ ಇದೆ, ದೇಶಕ್ಕೆ ಏನು ಸಿಗ್ತಾ ಇದೆ? ರೋಡ್ ಶೋ ಮೋದಿ ಅವರ ರಾಜಕೀಯದ ಒಂದು ಭಾಗ. ಇದು ಚುನಾವಣೆ ಸಮಯದಲ್ಲಿನ ರೋಡ್ ಶೋಗಳ ಬಗೆಗಿನ ಪ್ರಶ್ನೆ ಅಲ್ಲ. ಆ ಸಮಯದಲ್ಲಿ ಮಾಡಬೇಕಾಗುತ್ತೆ ಅಂತ ಇದನ್ನು ಸಮರ್ಥಿಸಿಕೊಳ್ಬಹುದು. ಆದರೆ ಯಾವ ರೀತಿಯ ಖರ್ಚು ಮಾಡಲಾಗುತ್ತೆ, ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಧಾನಿಯವರಿಗೆ ಏನಾದರೂ ಕಳಕಳಿ ಇದೆಯಾ? ಅವ್ರಿಗೆ ಚುನಾವಣೆಗಳನ್ನು ಬಿಟ್ಟು ಬೇರೆ ಏನಾದರೂ ಚಿಂತೆ ಇದೆಯಾ? ಒಂದೇ ರಾಜ್ಯದಲ್ಲಿ 4 ರೋಡ್ ಶೋಗಳನ್ನು ಮಾಡಿದ್ರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಸ್ಥಿತಿ ಏನೇನಾಗುತ್ತೆ? ಮೋದಿ ಈ 11 ವರ್ಷಗಳಲ್ಲಿ ಎಷ್ಟು ರೋಡ್ ಶೋಗಳನ್ನು ಮಾಡಿದ್ದಾರೆ ಮತ್ತೆ ಅದಕ್ಕೆ ಎಷ್ಟು ವೆಚ್ಚ ಆಯಿತು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅದ್ರ ವರದಿಯನ್ನು ಒಂದೇ ಸ್ಥಳದಲ್ಲಿ ಸಂಗ್ರಹಿಸಿ ಪ್ರಧಾನಿ ಮೋದಿ ಅವರಿಗೆ ಕೊಡಬೇಕು. ನಾವೇ ಒಂದು ಮಾಹಿತಿಯನ್ನು ಕೊಟ್ಟರೂ ಕೂಡ ಇಲ್ಲಿನ ಮಡಿಲ ಮೀಡಿಯಾಗಳು ಭಯದಿಂದಾಗಿ ಅದನ್ನು ಪ್ರಕಟಿಸೋದಿಲ್ಲ. 2023 ಫೆಬ್ರವರಿ 27ರಂದು ಮೋದಿ ಕರ್ನಾಟಕಕ್ಕೆ ಭೇಟಿ ನೀಡಿದರು. ಶಿವಮೊಗ್ಗ ಮತ್ತು ಬೆಳಗಾವಿಯಲ್ಲಿ ಅವ್ರ ಕಾರ್ಯಕ್ರಮಗಳು ನಡೀತಾ ಇದ್ವು. ಮೋದಿ ಅವರ 2 ದಿನಗಳ ಭೇಟಿಗೆ ರಾಜ್ಯ ಸರ್ಕಾರ 36,43,00,000 ರೂಪಾಯಿ ಖರ್ಚು ಮಾಡಿದೆ ಅಂತ ಏಪ್ರಿಲ್ನಲ್ಲಿ ದಿ ಹಿಂದೂ ವರದಿ ಮಾಡಿತು. ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ರಾಜ್ಯ ಸರ್ಕಾರ 21 ಕೋಟಿ ರೂಪಾಯಿ ಖರ್ಚು ಮಾಡಿತು. ಒಬ್ಬ ಸಂಸದರು ಜಿಲ್ಲೆಯ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಬಹುದಾಗಿತ್ತು. ಆದರೆ ಪ್ರಧಾನಿ ಅವರ ಭೇಟಿಗೆ 21 ಕೋಟಿ ರೂಪಾಯಿ ಖರ್ಚು ಮಾಡಲಾಯಿತು. ಜಲ ನಿರೋಧಕ ಜರ್ಮನ್ ಪೆಂಡಾಲ್, ವಾಟರ್ ಕೂಲರ್ಗಳ ಅಳವಡಿಕೆ ಮತ್ತು ಇತರ ಸೌಲಭ್ಯಗಳಿಗಾಗಿ ಸಾಕಷ್ಟು ಖರ್ಚು ಮಾಡಲಾಯಿತು. ಪ್ರಧಾನಿ ಮೋದಿ ಅವರಿಗೆ ಗ್ರೀನ್ ರೂಮ್, ಹಾಗೆ ಪ್ರಧಾನಿ ಕಚೇರಿಗೆ ಗ್ರೀನ್ ರೂಮ್, ರಾಜ್ಯಪಾಲರಿಗೆ ಗ್ರೀನ್ ರೂಮ್, ಮುಖ್ಯಮಂತ್ರಿ ಕಚೇರಿಗೆ ಗ್ರೀನ್ ರೂಮ್, SPG, VVIP ಮತ್ತು ಇತರ ಅಧಿಕಾರಿಗಳಿಗೆ ಆಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅದಾದ ನಂತರ ಮೋದಿ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪತ್ರವನ್ನು ವಿತರಿಸಿದರು. ಅಲ್ಲಿ ಒಂದು ರ್ಯಾಲಿ ನಡೆಯಿತು ಮತ್ತು ಆ ರ್ಯಾಲಿಗೆ 13 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಲಾಯಿತು. ಭಾರತದಲ್ಲಿ 80 ಕೋಟಿ ಜನರು ತುಂಬಾ ಬಡವರಾಗಿದ್ದು ಅವರು ಉಚಿತ ಪಡಿತರವನ್ನು ನೆಚ್ಕೊಂಡಿದ್ದಾರೆ. ದೇಶದಲ್ಲಿ ಚಿಕಿತ್ಸೆ ಸಿಗದೆ ಜನ ಸಾಯ್ತಾರೆ, ಯಾಕಂದ್ರೆ ಅವ್ರ ಬಳಿ ಹಣ ಇಲ್ಲ. ಕೋಟಿಗಟ್ಟಲೆ ವೆಚ್ಚವಾಗುವಂಥ ಅನೇಕ ಗಂಭೀರ ಕಾಯಿಲೆಗಳಿವೆ. ಜನರು ಸಹಾಯಕ್ಕೆ ಹತಾಶೆಯಿಂದ ಬೇಡ್ತಾನೆ ಇರ್ತಾರೆ. ಅದನ್ನು ಕೇಳೋದಕ್ಕೆ ಯಾರೂ ಇಲ್ಲ ಇಲ್ಲಿ. ಈ ಹಣದಲ್ಲಿ ಸರ್ಕಾರ ಅವರಿಗೆ ಉಚಿತ ಚಿಕಿತ್ಸೆಯನ್ನು ನೀಡಬಹುದಾಗಿತ್ತು. ಈ ಹಿಂದೆ ಸಂಸದರೇ ಉದ್ಘಾಟನೆ ಮಾಡ್ತಾ ಇದ್ದಂಥ ಕಾರ್ಯಕ್ರಮವನ್ನು ಈಗ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ವಂದೇ ಭಾರತ್ನ ಹೆಚ್ಚಿನ ರೈಲುಗಳನ್ನು ಮೋದಿಯವರೇ ಉದ್ಘಾಟಿಸಿದ್ರು. ಬಿಜೆಪಿ ಶಾಸಕರು ಕ್ಯಾರಂ ಬೋರ್ಡನ್ನು ಉದ್ಘಾಟಿಸಿ ನಗೆಪಾಟ್ಲಿಗೀಡಾಗ್ತಾ ಇದ್ದಾರೆ. ಸಂಸದರು, ಶಾಸಕರು ಉದ್ಘಾಟನೆ ಮಾಡಬೇಕಾದಂಥ ಯೋಜನೆಗಳನ್ನು ಪ್ರಧಾನಿಯವರೇ ಬಂದು ಉದ್ಘಾಟಿಸ್ತಾ ಇದ್ದಾರೆ. ಪ್ರಧಾನಿಯವರ ಎಲ್ಲ ಕಾರ್ಯಕ್ರಮಗಳ ವೆಚ್ಚವನ್ನು ಸೇರಿಸಿ ನೋಡಿದ್ರೆ ದಿಗ್ಭ್ರಮೆ ಆಗಬಹುದು. ಪ್ರಧಾನಮಂತ್ರಿಗಳಿಗೆ ಕಡಿಮೆ ಸಮಯ ಇರುತ್ತೆ ಮತ್ತು ಅದು ತುಂಬ ಅಮೂಲ್ಯವಾದದ್ದು. ಅವರು ಒಂದು ಕಾರ್ಯಕ್ರಮ ಇದ್ದರೆ ಆ ಒಂದು ನಗರದಲ್ಲಿನ ಭದ್ರತಾ ವ್ಯವಸ್ಥೆಗಳನ್ನೇ ಬದಲಿಸಬೇಕಾಗತ್ತೆ ಮತ್ತು ಅದಕ್ಕೆ ತುಂಬ ಖರ್ಚಾಗುತ್ತೆ. 2014ರ ನಂತರ ಪ್ರಧಾನಿ ಮೋದಿ ಅವರು ಗಂಟೆಗಟ್ಟಲೆ ರೋಡ್ ಶೋ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಹಲವಾರು ರ್ಯಾಲಿಗಳು, ಪ್ರವಾಸಗಳು, ರೋಡ್ ಶೋಗಳ ನಂತರನೂ ಪ್ರಧಾನಿ ಮೋದಿ ಅವರು ಅತ್ಯಂತ ಶ್ರಮಶೀಲ ಪ್ರಧಾನಿ ಅನ್ನುವಂಥ ಒಂದು ಇಮೇಜನ್ನು ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಧಾನಿಯವರು ರಾಜಕೀಯ ಚಟುವಟಿಕೆಗಳನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಸರಿ, ಆದರೆ ಅದಕ್ಕೆ ಕೆಲವು ಮಿತಿಗಳು ಅಂತ ಇರಬೇಕು. ಆಗಾಗ ಪ್ರಧಾನಿ ಎದ್ದು ರೋಡ್ ಶೋ, ಉದ್ಘಾಟನೆ, ಸಮಾವೇಶ ಅಂತ ಹೊರಟ್ರೆ ಏನಾಗತ್ತೆ? ಕರ್ನಾಟಕದಲ್ಲಿ 2 ದಿನಗಳ ಕಾರ್ಯಕ್ರಮಕ್ಕೆ 36 ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಿರೋದು ಸರಿನಾ? ಅದು ಯಾವ ಪರಿಣಾಮವನ್ನು ಬೀರ್ತು? 2023ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ಪ್ರಧಾನಮಂತ್ರಿ ಸಮ್ಮಾನ್ ನಿಧಿಯ ಮೊತ್ತವನ್ನು ಇಡೀ ದೇಶದ ರೈತರಿಗೆ ವಿತರಿಸಲಾಯಿತು. ಕರ್ನಾಟಕದಲ್ಲಿ ಕೆಲವೇ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿದ್ವು. ಈ ಕಾರ್ಯಕ್ರಮಕ್ಕೆ ರೈತರನ್ನ ಕರೆದೊಯ್ಯೋದಕ್ಕೆ 4,37,00,000 ರೂಪಾಯಿ ಖರ್ಚು ಮಾಡಲಾಗಿದೆ. ವೇದಿಕೆ ಮತ್ತು ಮೂಲ ಸೌಕರ್ಯಕ್ಕಾಗಿ 4.5 ಕೋಟಿ ಖರ್ಚು ಮಾಡಲಾಗಿದೆ. ಅಷ್ಟೆಲ್ಲ ಹಣವನ್ನು ಆ ರೈತರ ಖಾತೆಗಳಿಗೆ ಜಮಾ ಮಾಡಬಹುದಾಗಿತ್ತು. ಅಷ್ಟು ಹಣವನ್ನು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಖರ್ಚು ಮಾಡಿದ್ದಿರಬಹುದು. ಆದರೆ ಬಿಜೆಪಿ ಕರ್ನಾಟಕದಲ್ಲಿ ಸೋತು ಹೋಯಿತು. ಪ್ರಧಾನಿ ಮೋದಿಯವರು ಈಗ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ. ಇದು ಚುನಾವಣಾ ವರ್ಷ. ಪ್ರಧಾನಿ 2 ದಿನಗಳ ಕಾಲ ಪಾಟ್ನಾದಲ್ಲಿ ಇರಲಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ, ಪ್ರತಿಯೊಂದು ಶಿಲಾನ್ಯಾಸ ಮತ್ತು ಉದ್ಘಾಟನೆಯನ್ನು ಪ್ರಧಾನಿಯವರೇ ಮಾಡಬೇಕಾ? ಉಳಿದ ಸಚಿವರು, ಸಂಸದರು, ಶಾಸಕರು ಏನು ಮಾಡ್ತಾ ಇದ್ದಾರೆ? ಪ್ರಧಾನಿಯವ್ರ ಭೇಟಿಗೆ ಎಷ್ಟು ಖರ್ಚು ಮಾಡಲಾಗುತ್ತೆ ಅನ್ನೋದನ್ನು ಬಿಹಾರ ಸರ್ಕಾರ ಹೇಳುತ್ತಾ? ಈ ಬಡ ರಾಜ್ಯದ ಬಹುಪಾಲು ಜನರು ತಿಂಗಳಿಗೆ 10,000 ರೂಪಾಯಿಗಳನ್ನು ಸಹ ಗಳಿಸದೇ ಇದ್ರು ಬಿಹಾರ ಸರ್ಕಾರ ಮಾತ್ರ ಪ್ರಧಾನಿಯವರ ಕಾರ್ಯಕ್ರಮಗಳಿಗೆ 20ರಿಂದ 30 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ ಅಂತ ಅಂದರೆ ಏನು ಹೇಳೋದು? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.